ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರಿಗೆಲ್ಲ ಈ ಡ್ರೈ ಫಿಶ್ ಅಂದರೆ ಈ ಕರಿಮೀನು ಯಾರಿಗೆಲ್ಲ ಇಷ್ಟ ಇರುತ್ತೆ, ಅದರಲ್ಲೂ ಸಾಂಬಾರು ಮಾಡಿಕೊಂಡು ತಿನ್ನೋದಕ್ಕೆ ಯಾರಿಗೆ ಇಷ್ಟ ಇರುತ್ತೆ ಅವ್ರಿಗೋಸ್ಕರ ಈ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ, ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ 200 ಗ್ರಾಮ್ಸ್ ಆಗೋಷ್ಟು ಡ್ರೈ ಫಿಶ್ನ ತೊಗೊಂಡಿದ್ದೀನಿ. ಈ ರೀತಿಯಾದಂತಹ ಡ್ರೈ ಫಿಶ್ನ ನಾನು ತೊಗೊಂಡಿರೋಂತಹದ್ದು. ಇದನ್ನು ನಾವಿವಾಗ ಎಡ್ ಮತ್ತು ಬಾಡಿನ ನಾವು ಸಪ್ರೇಟ್ ಮಾಡಬೇಕಾಗತ್ತೆ. ಅದನ್ನು ಜಸ್ಟ್ ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾಡಿದ್ರೇ ಅದು ಎಡ್ ಪಾರ್ಟು ಸಪ್ರೇಟ್ ಆಗುತ್ತೆ. ನಮಗೆ ಎಡ್ ಪಾರ್ಟ್ ಬೇಡ, ನಮಗೆ ಜಸ್ಟ್ ಬಾಡಿ ಪಾರ್ಟಲ್ಲಷ್ಟೇ ನಾವು ಮಾಡುವಂಥದ್ದು. ಕೆಲವೊಬ್ಬರು ಎಡ್ ಕೂಡ ಹಾಕಿ ಮಾಡ್ತಾರೆ, ಬಟ್ ನಾನಿಲ್ಲಿ ಹಾಕಿ ಮಾಡ್ತಾಯಿಲ್ಲ. ಜಸ್ಟ್ ನೀವು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ತೆಗೆದ್ರೆ ಬಂದುಬಿಡುತ್ತೆ. ಓಕೆನಾ? ಇವಾಗ ನೋಡಿ ನಾನೆಲ್ಲ ಸಪ್ರೇಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ನಾವು ಇದನ್ನು ಹುರ್ಕೊಬೇಕಾಗತ್ತೆ. ಚೆನ್ನಾಗಿ ಡ್ರೈ ಆಗಿಯೇ ಹುರ್ಕೊಬೇಕಾಗತ್ತೆ. ಆಯಿಲ್ ಏನು ನಾನು ಸೇರಿಸ್ತಾ ಇಲ್ಲ, ಹಾಗೇ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಒಂದು 10 ಮಿನಿಟ್ಸ್ ಹುರ್ಕೊತಾ ಇದ್ದೀನಿ. ಅದನ್ನು ನಾವು ಹುರ್ಕೊಬೇಕಾದ್ರೆ ಇದಕ್ಕೆ ನಾವು ಏನು ಸೇರಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೇ ಡ್ರೈ ಆಗೇ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ. ಇವಾಗ ನೋಡಿ ನಾನು ತೋರಿಸ್ತೀನಿ, ಲೈಟಾಗಿ ಒಂಥರ ಬ್ರೌನಿಷ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಈಗ ನಾನು ಫ್ರೈ ಆಗಿದೆ. ಆ ಫ್ರೈ ಆಗಿರುವಂತಹದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ, ಆ ಪಾತ್ರೆ ಏನು ಬಿಸಿ ಇರುತ್ತೆ ನೋಡಿ, ಆ ಬಿಸಿಗೆ ಸಾಕು. ನಾವು ತಣ್ಣೀರನ್ನ ನಾವು ಹಾಕಿದ್ರೆ ಆ ನೀರೇ ಬಿಸಿ ಆಗುತ್ತೆ. ಇವಾಗ ಅಷ್ಟು ಬಿಸಿ ಏನು ಆಗಿರುತ್ತಲ್ಲ, ಅದೇ ನೀರಲ್ಲಿ ನಾವು ಈ ರೀತಿ ಇದನ್ನು ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾದ್ರು ಡಸ್ಟ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಸಕ್ರಿಗೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಅದನ್ನು ಕ್ಲೀನಾಗಿ ಈ ರೀತಿ ಸೋಕ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಇದನ್ನು ಈ ರೀತಿ ನೆನೆಸ್ಕೊಬೇಕು 1-2 ನಿಮಿಷ. ಮತ್ತು ಇದನ್ನು ನಾನು ಇವಾಗ ಫಿಲ್ಟ್ರ್ ಮಾಡಿ ತೊಗೊತಾ ಇದ್ದೀನಿ. ನೋಡಿ ಫಿಶ್ ಎಲ್ಲನೂ ಫಿಲ್ಟ್ರ್ ಮಾಡಿ ತೊಗೊತಾ ಇದ್ದೀನಿ. ಇದೇ ರೀತಿ ಈ ಫಿಶ್ನ ನಾವು ಇವಾಗ 3-4 ಬಾರಿ ಇದೇ ಥರ ವಾಶ್ ಮಾಡ್ಕೊಬೇಕಾಗತ್ತೆ. ನೋಡಿ ಸೆಕ್ರಿಗೇಟ್ ಮಾಡ್ಕೊಂಡು ನಾವು ಫಿಲ್ಟ್ರ್ ಮಾಡಿ ತೊಗೊಂಡ್ಮೇಲೆ ಫಿಶ್ನ ಮತ್ತೆ ನೀರಿಗೆ ನಾವು ಇದನ್ನು ಹಾಕಿ ಒಂದು 3-4 ಬಾರಿ ಆದ್ರೂ ಇದನ್ನು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಇದು ಫಿಶ್ ಎಲ್ಲ ನಾನು ಫಸ್ಟ್ ವಾಶ್ ಮಾಡ್ಕೊಂಡಿರೋಂಥದ್ದು ತೋರಿಸ್ತಾ ಇರೋದು. ಇವಾಗ ಸೆಕೆಂಡ್ ವಾಶ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದೇ ರೀತಿ ಮತ್ತು ಸೇಮ್ ಅದೇ ಥರನೇ ನಾವು ನೀರಲ್ಲಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಮಾಡೋದ್ರಿಂದ ಇದರಲ್ಲಿರೋ ಡಸ್ಟ್ ಪಾರ್ಟಿಕಲ್ಸು ಎಲ್ಲ ಸಪ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕ್ಲೀನಾಗಿ ಈ ರೀತಿ ಮತ್ತೆ ನಾನು ತೊಗೊಂಡು ಈ ರೀತಿ ಸೋಕ್ ಮಾಡಿ ತೊಗೊತಾ ಇರೋವಂತಹದ್ದು. ನೋಡಿ ನಾನು ಈ ವಿಡಿಯೋದಲ್ಲಿ 2 ಟೈಮ್ಸನ್ನ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನೀವು 4 ಟೈಮ್ಸ್ ಮಸ್ಟ್ ಆ್ಯಂಡ್ ಶುಡ್ ನೀವು ವಾಶ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಫಿಶ್ಶು ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಕುಕ್ ಮಾಡಿದಾಗ. ಅದಕ್ಕೋಸ್ಕರ ನೀವು 3 to 4 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಇವಾಗ ನೋಡಿ ನಾನು ಎಲ್ಲನೂ ಫಿಲ್ಟ್ರ್ ಮಾಡಿ ತೊಗೊತಾ ಇದ್ದೀನಿ. ಫಿಶ್ನೆಲ್ಲನೂ ಈ ರೀತಿ ನಾನು ಸೆಪ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಸಾಕಾಗುತ್ತೆ ಇಷ್ಟ ಆದರೆ. ಇವಾಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ ನಾನು ಇವಾಗ 1 ಬೌಲ್ ಆಗೋಷ್ಟು ತೆಂಗಿನಕಾಯಿನ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಬೌಲ್ ಅಂದರೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ. ಮತ್ತು ದೊಡ್ಡ ಸೈಜಿಂದು 1 ಟೊಮೆಟೊ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಸ್ಮಾಲ್ ಸೈಜಿನ ಟೊಮೆಟೊ ಬಳಸಿದ್ರೆ 2-3 ಆರಾಮ್ಸೆ ಬಳಸ್ಬೋದು. ಹುಳಿ ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ ಫಿಶ್ ಸಾಂಬಾರು. ಅದಕ್ಕೋಸ್ಕರ ಹಾಗೆ 1 ಇಡಿ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೆಣಸನ್ನ ಬಳಸ್ತಾ ಇರುವಂತಹದ್ದು. ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನಾನಿಲ್ಲಿ ಬಳಸ್ತಾ ಇರುವಂತಹದ್ದು. ಹುಳಿ ಜಾಸ್ತಿ ಆದಷ್ಟು ಇದು ಸಾಂಬಾರು ತುಂಬ ಟೇಸ್ಟಿ ಬರುತ್ತೆ. ಅದಕ್ಕೋಸ್ಕರ ನೀವು ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಹಾಗೆ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ನಾನು ಹಾಕ್ಕೊತಾ ಇರುವಂತಹದ್ದು. ಮತ್ತು 1.5 ಟೇಬಲ್ ಸ್ಪೂನ್ ಅಥವಾ 2 ಸ್ಪೂನ್ ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಸಿಮೆಣ್ಸಿನ್ಕಾಯಿ ಪುಡಿನ ನೀವು ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ 1/4 ಸ್ಪೂನ್ ಆಗೋಷ್ಟು ಅರಿಶಿಣನೂ ಕೂಡ ನಾನು ಬಳಸ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡಿ ತೊಗೊಳ್ಳೋಣ. ಓಕೆನಾ? ಇದನ್ನು ಕ್ಲೀನಾಗಿ ನುಣ್ಣಗೆ ರುಬ್ಕೊಂಡು ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು. ನೋಡಿ ಇವಾಗ ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕಾಗತ್ತೆ ನೋಡಿ ನಮಗೆ. ಇವಾಗ ನಾವಿವಾಗ ಒಂದು ಕುಕ್ಕರ್ ಇಟ್ಕೊಂಡು ನಾನು ಕುಕ್ಕರ್ಗೆ ಇವಾಗ ನಾನು ಹಸಿ ಅವರೆಕಾಳನ್ನ ನಾನು ತೊಗೊಂಡಿರೋಂತಹದ್ದು 1 ಬಟ್ಲು. ಓಕೆನಾ? ಅಂದರೆ ಅರ್ಧ kg ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 3-4 ಆಗೋಷ್ಟು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಬಳಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ನಾವಿವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ.
ಇವಾಗ ನಮಗೆ ಒಂದು 50% ಆದ್ರೂ ಬೇಯಿಸ್ಕೊಬೇಕಾಗತ್ತೆ ನೋಡಿ. ಇವಾಗ 50% ಬೆಂದ ಮೇಲೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಸೇರಿಸಿ ನಾವು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಮಾಡ್ಕೊಬೇಕಾಗತ್ತೆ ನೋಡಿ. ಇಷ್ಟ ಆದರೆ ಸಾಕಾಗತ್ತೆ ನನಗೆ. ಇವಾಗ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ತಾ ಇರುವಂತಹದ್ದು. ಮತ್ತು ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿನೂ ಬರುತ್ತೆ, ಹಾಗಾಗಿ ನೀವು ಸ್ವಲ್ಪ ನೀರನ್ನ ಹೆಚ್ಚಿಗೆ ಬಳಸಿದ್ರೂ ಏನು ತೊಂದರೆ ಇಲ್ಲ, ನೋಡ್ಕೊಬೋದು ನೀವು. ಓಕೆನಾ. ಇವಾಗ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ. ಚೆನ್ನಾಗಿ ಕಾಳು ಮತ್ತು ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಬೇಯಬೇಕಾಗತ್ತೆ. ಇವಾಗ ನಾನು ಸಾಲ್ಟು ಕೂಡ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಬಳಸಿದ್ಮೇಲೆ ಇದನ್ನು ನಾವು ಕುದಿಯೋಕ್ಕೆ ಬಿಡೋಣ ನೋಡಿ. ಈ ರೀತಿ ಕುದಿ ಬರಬೇಕು, ತುಂಬ ಚೆನ್ನಾಗಿ ಕುದ್ದು ಇದು ಬೇಯಬೇಕಾಗತ್ತೆ ನೋಡಿ. ಚೆನ್ನಾಗಿ ಇದು ಬೆಂದ ಮೇಲೆ ನಾವು ಆ ಡ್ರೈ ಫಿಶ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಬೇಕಾಗತ್ತೆ. ಡ್ರೈ ಫಿಶ್ ಏನು ತುಂಬ ಹೊತ್ತು ಬೇಯಬೇಕಾಗೇನಿಲ್ಲ, ಅದಕ್ಕೋಸ್ಕರ ನಾವು ತರಕಾರಿ ಮತ್ತು ಕಾಳನ್ನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಫಸ್ಟ್ ಇಷ್ಟು ನೋಡಿ, ಒಂದೆರಡು ಅದು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ಮೇಲೆ ನಾನು ಇವಾಗ ಫಿಶ್ನ ನಾನಿವಾಗ ಸಾಂಬಾರು ಒಳಗಡೆ ಸೇರಿಸ್ತಾ ಇದ್ದೀನಿ ನೋಡಿ. ಸಾಂಬಾರು ಒಳಗಡೆ ಸೇರಿಸಿ ನೀವು ಜಸ್ಟ್ ಹಾಗೆ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ಇದನ್ನು ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಈ ಫಿಶ್ಶು ಬೆಂದೋಗುತ್ತೆ. ಓಕೆನಾ. ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ ಮತ್ತು ನೀರಲ್ಲಿ ಸ್ವಲ್ಪ ಬಿಸಿಯಾಗಿ ಅದನ್ನು ನಾವು ತೊಗೊಂಡಿರೋದ್ರಿಂದ ಆಲ್ರೆಡಿ ಬೆಂದಿರುತ್ತೆ ಅದು. ಓಕೆನಾ. ಇವಾಗ ನಾವು ಅದು ಅಲ್ಲಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಇದಕ್ಕೊಂದು ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ನಾನೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ನಾನು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನೆಲ್ಲನೂ ನಾವು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ಆ ಸಾಂಬಾರು ಒಳಗಡೆ ಇದನ್ನು ನಾವು ಸೇರಿಸ್ಬೇಕಾಗತ್ತೆ ನೋಡಿ. ತೋರಿಸ್ತೀನಿ. ಇವಾಗ ನಾನು ಸಾಂಬಾರು ಬೇಯ್ತಾ ಇತ್ತಲ್ಲ, ಆ ಸಾಂಬಾರು ಒಳಗಡೆ ಒಗ್ಗರಣೆನ ನಾನು ಸೇರಿಸ್ತಾ ಇರುವಂತಹದ್ದು. ಸೇರಿಸಿ ನಾವು ಇವಾಗ ಈ ಸಾಂಬಾರಿಗೆ ಎಲ್ಲನೂ ಕೂಡ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಸಾಂಬಾರು ತುಂಬಾ ಟೇಸ್ಟಿಯಾಗೂ ಬರುತ್ತೆ, ತುಂಬ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು. ಈ ಸಾಂಬಾರನ್ನ ನೀವು ಇದೇ ಥರ ಒಣ ಅವರೆಕಾಳು ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು. ಇದು ಸೀಸನ್ ಆಗಿರೋದ್ರಿಂದ ನಾನಿವಾಗ ಹಸಿ ಅವರೆಕಾಳು ಹಾಕ್ಕೊಂಡು ಮಾಡಿ ತೋರಿಸ್ತಾ ಇರುವಂತಹದ್ದು. ಇವಾಗ ನಾನು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ ನೋಡಿ ಲಾಸ್ಟಿಗೆ. ಸಾಂಬಾರು ರೆಡಿ ಇದೆ. ಇವಾಗ ನಾನಿವಾಗ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಇದು ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡು ಇದನ್ನು ತಿಂತಾಯಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.